ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಭಾರತ ಪ್ರವಾಸವನ್ನು ಕೈಗೊಂಡಿದ್ರು. ಬರೋಬ್ಬರಿ 4 ದಿನಗಳ ಕಾಲ ಅವರು ಭಾರತದಲ್ಲೇ ಇದ್ದರು. ಅನೇಕ ಸಭೆಗಳನ್ನು ಮಾಡಿದ್ರು. ಅಜಿತ್ ದೋವಲ್ರನ್ನು ಭೇಟಿಯಾದರು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆಗೆ ಬೈಲ್ಯಾಟ್ರಲ್ ಮೀಟಿಂಗ್ ಕೂಡ ಆಯಿತು. ಅದಾದ ಬಳಿಕ ಕ್ವಾಡ್ ಸಭೆ ಆಯಿತು. ಹೀಗೆ ಒಂದಾದ ಮೇಲೆ ಒಂದರಂತೆ ಇಂಪಾರ್ಟೆಂಟ್ ಸಭೆಗಳನ್ನು ನಡೆಸಿ ಅವರು ಅಮೆರಿಕಾಗೆ ವಾಪಸ್ ಹೋದರು. ಮಿತ್ರರೇ, ಈ ಮಾರ್ಕೊ ರೂಬಿಯೋ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ 2 ಮೇಜರ್ ಬೆಳವಣಿಗೆಗಳಾಗಿದ್ದಾವೆ. ಮೊದಲನೇದಾಗಿ ರೂಬಿಯೋ ಟ್ರ್ಯಾಪ್ ಆದರು. ಯಾವ ಹಂತಕ್ಕೆ ಟ್ರ್ಯಾಪ್ ಆದರು ಅಂತಂದರೆ, ಇವತ್ತು ಚೈನಾದ ಮಾಧ್ಯಮಗಳಲ್ಲಿ ಅದು ಚರ್ಚೆ ಆಗ್ತಾ ಇದೆ. ಆ ಮಟ್ಟಿಗೆ ಭಾರತದಲ್ಲಿ ಅವರು ಸಿಕ್ಕಿಬಿದ್ದರು. ಎರಡನೇದಾಗಿ ಪಾಕಿಸ್ತಾನಕ್ಕೂ ಕೂಡ ಭಾರತದಿಂದ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಪಾಕಿಸ್ತಾನ ಉಗ್ರ ಪೋಷಕ, ಭಾರತಕ್ಕೆ ಯಾವತ್ತಿದ್ರೂ ಕೂಡ ಪಾಕಿಸ್ತಾನದಿಂದ ಸಮಸ್ಯೆ ಆಗ್ತಾ ಇದೆ. ಇದನ್ನು ಅವರು ಸೂಚ್ಯವಾಗಿ ಹೇಳಿದ್ರು. ಇದು ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಹಿನ್ನಡೆಯೂ ಕೂಡ ಹೌದು. ಮಿತ್ರರೇ, ಜಿಯೋಪೊಲಿಟಿಕ್ಸ್ನಲ್ಲಿ ಈ 2 ಬೆಳವಣಿಗೆಗೆ ಇಷ್ಟೇ ಮಹತ್ವ ಅಲ್ಲ, ಇದರ ಆಚೆಗೂ ಕೂಡ ಸಾಕಷ್ಟು ಮಹತ್ವಗಳಿದ್ದಾವೆ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಏನಾಗ್ತಾ ಇದೆ, ಅಮೆರಿಕ ಮತ್ತೆ ಭಾರತದ ಕಡೆಗೆ ಮುಖ ಮಾಡ್ತಾ ಇದೆಯಾ, ಯಾಕೆ ಸಂಬಂಧವನ್ನು ಸುಧಾರಿಸಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಹೇಳ್ತೀನಿ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಇದ್ದಂತಹ ಯುದ್ಧ ವಿರಾಮ ಬ್ರೇಕ್ ಆಗಿದೆ. ಅಮೆರಿಕ ಮತ್ತೆ ಇರಾನ್ ಮೇಲೆ ದಾಳಿ ಮಾಡಿದೆ, ಬಹಳ ದೊಡ್ಡ ದಾಳಿಯನ್ನೇ ಮಾಡಿದೆ. ಆ ಬಗೆಗೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಭಾರತಕ್ಕೆ ಬರುವಂತಹದ್ದು, ಭಾರತದ ವಿದೇಶಾಂಗ ಸಚಿವ ಅಮೆರಿಕಕ್ಕೆ ಹೋಗುವಂತಹದ್ದು ಇದೇನು ಹೊಸ ವಿಚಾರ ಅಲ್ಲ. ಈ ಹಿಂದೆ ಇದೆಲ್ಲ ಮಾಮೂಲಿಯಾಗಿ ನಡೀತಾ ಇತ್ತು. ವರ್ಷಕ್ಕೊಮ್ಮೆ ಬರೋದು ಇತ್ತು, 2 ಸಲ ಬಂದಿದ್ದು ಕೂಡ ಉಂಟು. ಅದಕ್ಕೆ ಜಿಯೋಪೊಲಿಟಿಕ್ಸ್ ನಲ್ಲಿ ಅಂತಹ ಮಹತ್ವ ಇರಲಿಲ್ಲ. ಯಾಕೆ ಕೇಳಿದ್ರೆ ಅಮೆರಿಕ ಮತ್ತು ಭಾರತ ಮಿತ್ರ ದೇಶಗಳು, ಹೀಗಾಗಿ ಈ ರೀತಿಯ ಸಭೆಗಳು ಮಾಮೂಲಿಯಾಗಿ ನಡೀತಾ ಇದ್ವು. ಆದರೆ ಟ್ರಂಪ್ ಬಂದ ಬಳಿಕ ಟೋಟಲಿ ಚಿತ್ರಣವೇ ಬದಲಾಯಿತು. ಬಂದ ತಕ್ಷಣ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಡ್ತಾರೆ. ಮೋದಿಯು ಕೂಡ ಅಮೆರಿಕಾಗೆ ಹೋಗಿ ಟ್ರಂಪ್ ಅವರನ್ನ ಭೇಟಿಯಾಗಿ ಬರ್ತಾರೆ. ಅಲ್ಲಿಯವರೆಗೆ ಎಲ್ಲವೂ ಕೂಡ ಚೆನ್ನಾಗಿತ್ತು. ಟ್ರಂಪ್ ಕೂಡ ಭಾರತದ ಫೇವರ್ ಆಗಿ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅವರ ನಿರ್ಧಾರಗಳು ಕೂಡ ಹಾಗೆ ಇದ್ವು. ಆದರೆ ಇದ್ದಕ್ಕಿದ್ದಂತೆ ಟ್ರಂಪ್ ಅಧಿಕಾರಕ್ಕೆ ಬಂದ 6 ತಿಂಗಳಿನಲ್ಲಿ ಅವರ ವರಸೆ ಬದಲಾಗ್ಬಿಡ್ತು. ಯಾವಾಗ ಟ್ರಂಪ್ ಹೇಳದಂತಹ ಡೀಲ್ ಅನ್ನ ಭಾರತ ಒಪ್ಕೊಳ್ಳಲಿಲ್ವೋ, ಅದಾದ ಬಳಿಕ 2 ದೇಶಗಳ ಸಂಬಂಧ ಯಾವ ಮಟ್ಟಿಗೆ ಹಳಸೋಯಿತು ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಟ್ರಂಪ್ ಭಾರತವನ್ನ ಡೆಡ್ ಎಕಾನಮಿ ಅಂತ ಕರೆದ್ರು, ನರಕ ಅಂತ ಕರೆದ್ರು, ಭಾರತಕ್ಕೆ ಎಷ್ಟಾಗುತ್ತೋ ಅಷ್ಟು ನಿಂದಿಸಿದ್ರು, ವಿಪರೀತವಾದಂತಹ ಟ್ಯಾರಿಫ್ ಹಾಕಿದ್ರು, ಭಾರತದ ವ್ಯಾಪಾರಕ್ಕೆ ಡ್ಯಾಮೇಜ್ ಮಾಡಿದ್ರು. ಒಂದಾ ಎರಡಾ? ಆದ್ರೆ ಮಿತ್ರರೇ, ಅಮೆರಿಕಾಗೆ ಈಗ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಚೈನಾವನ್ನ ಬಗ್ಗಿಸೋದಕ್ಕೆ ನೋಡಿದ್ರು, ಆಗ್ಲಿಲ್ಲ. ಆನಂತರ ಚೈನಾಗ್ ಪ್ರವಾಸ ಮಾಡಿಬಿಟ್ಟು ಒಂದೊಳ್ಳೆ ಡೀಲ್ ಮಾಡ್ಕೊಳ್ತೀನಿ ಅಂತ ಹೋದ್ರು, ಅದು ಕೂಡ ಕೈಗೂಡ್ಲಿಲ್ಲ. ಟ್ರಂಪ್ ಅವರ ಚೈನಾ ಪ್ರವಾಸ ಟೋಟಲಿ ಫೇಲ್ಯೂರ್ ಆಗ್ಬಿಡ್ತು. ಅಮೆರಿಕಾಗೆ ನಷ್ಟವೇ ಆಯಿತು. ಇರಾನ್ ಯುದ್ಧದಲ್ಲಿ ಯಶಸ್ಸು ಸಿಕ್ಕಿಲ್ಲ. ರಷ್ಯಾ ಯುದ್ಧವನ್ನ ನಿಲ್ಲಿಸೋದಕ್ಕಾಗ್ತಾ ಇಲ್ಲ. ಅಮೆರಿಕದಲ್ಲಿ ವಿಪರೀತವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಅಮೆರಿಕದ ಜನರಿಂದ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಮೆರಿಕಾಗೆ ಭಾರತದ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಆದಂತಹ ಡ್ಯಾಮೇಜ್ ಅನ್ನು ಸರಿಪಡಿಸೋದಕ್ಕೆ ಟ್ರಂಪ್ ಸರ್ಕಾರ ಮುಂದಾಗ್ತಾ ಇದೆ. ಇದರ ಭಾಗವಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಭಾರತಕ್ಕೆ ಬಂದಿದ್ದು. ಬರೋಬ್ಬರಿ 4 ದಿನಗಳ ಕಾಲ ಭಾರತದಲ್ಲಿದ್ದರು. ಪ್ರಧಾನಿಯನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಜೈಶಂಕರ್ ಜೊತೆಗೆ ಬೈಲ್ಯಾಟ್ರಲ್ ಮೀಟಿಂಗ್ ಆಯಿತು. ಅನೇಕ ಮಹತ್ವದ ವಿಚಾರಗಳನ್ನು ಇಬ್ಬರು ನಾಯಕರು ಚರ್ಚೆ ಮಾಡಿದ್ರು. ಭಾರತದ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರನ್ನು ಕೂಡ ಭೇಟಿಯಾದರು. ಅನಂತರದಲ್ಲಿ ಮಹತ್ವದ ಕ್ವಾಡ್ ಮೀಟಿಂಗ್ ಕೂಡ ನಡೆಯಿತು. ನಿಮಗೆಲ್ಲ ಗೊತ್ತು, ಟ್ರಂಪ್ ಅವರು ಕ್ವಾಡ್ ಅನ್ನು ಬಲಪಡಿಸ್ತೀನಿ ಅಂತ ಹೇಳಿದ್ರು. ಆದರೆ ಬೈಡನ್ ಕ್ವಾಡ್ಗೆ ಎಷ್ಟು ಬೆಲೆ ಕೊಟ್ಟಿದ್ರು ಅಷ್ಟು ಬೆಲೆಯನ್ನು ಕೂಡ ಟ್ರಂಪ್ ಕೊಡಲಿಲ್ಲ. ಕ್ವಾಡ್ ಕೂಟ ಆಲ್ಮೋಸ್ಟ್ ಶಿಥಿಲಾವಸ್ಥೆಗೆ ಹೋಗಿತ್ತು. ಟ್ರಂಪ್ ಅವರು ಮುಂದೆ G2 ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತ ಚರ್ಚೆಗಳು ಕೂಡ ಶುರುವಾಗಿದ್ವು. ಅದಕ್ಕೆ ಕೆಲ ಸಂಕೇತಗಳು ಕೂಡ ಸಿಕ್ಕಿದ್ವು. G2 ಅಂತಂದ್ರೆ ಗ್ಲೋಬಲಿ 2 ಪವರ್, ಒಂದು ಚೈನಾ, ಇನ್ನೊಂದು ಅಮೆರಿಕ. ಅಮೆರಿಕ ಯಾವತ್ತು ಚೈನಾವನ್ನ ಗ್ಲೋಬಲ್ ಸೂಪರ್ ಪವರ್ ಅಂತ ಒಪ್ಕೊಳ್ಳುತ್ತೋ, ಅನಂತರದಲ್ಲಿ ಈ ಕೂಟಕ್ಕೆಲ್ಲ ಮಹತ್ವ ಇರೋದಿಲ್ಲ. ಈಗ ಚೈನಾವನ್ನ ನಿಯಂತ್ರಿಸಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಇಂಡೋ ಪೆಸಿಫಿಕ್ ನಲ್ಲಿ ಕ್ವಾಡ್ ಕೂಟ ಇರೋದು. ಚೈನಾವನ್ನ ಅಮೆರಿಕ ಒಪ್ಪಿಕೊಂಡ ಬಳಿಕ ಇದಕ್ಕೆ ಬೆಲೆ ಇರೋದಿಲ್ಲ. ಆದರೆ ಟ್ರಂಪ್ ಅವರ ಚೈನಾ ಪ್ರವಾಸ ವಿಫಲವಾಯ್ತಲ್ಲ, ಅಮೆರಿಕಾಗೆ ಮತ್ತೆ ಕ್ವಾಡ್ ನೆನಪಾಗಿದೆ. ಹೀಗಾಗಿ ಮಾರ್ಕೊ ರೂಬಿಯೋ ಭಾರತ ಪ್ರವಾಸವನ್ನ ಕೈಗೊಂಡ್ರು. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕಕ್ಕೆ ಬರೋದಕ್ಕೆ ಆಹ್ವಾನವನ್ನ ಕೂಡ ಕೊಟ್ಟರು. ವಿದೇಶಾಂಗ ಸಚಿವರ ಮಟ್ಟದ ಕ್ವಾಡ್ ಮೀಟಿಂಗ್ ಕೂಡ ಆಯಿತು. ಭಾರತ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಈ 4 ದೇಶದ ವಿದೇಶಾಂಗ ಸಚಿವರು ಭೇಟಿಯಾಗಿ ಕ್ವಾಡ್ ಅನ್ನು ಸ್ಟ್ರೆಂಥನ್ ಮಾಡುವ ಬಗ್ಗೆ ಚರ್ಚೆ ನಡೆಸಿದ್ರು. ಮಿತ್ರರೇ, ಇದೆಲ್ಲ ಒಂದು ಭಾಗ. ಈ ಟ್ರಂಪ್ ಅವರು ಈ ಹಿಂದೆ ಬೇರೆ ದೇಶಗಳನ್ನೆಲ್ಲ ನಾನು ಬಗ್ಗಿಸಿದ ಹಾಗೆ ಭಾರತವನ್ನ ಕೂಡ ಬಗ್ಗಿಸ್ತೀನಿ ಅಂತ ಮನಸೋ ಇಚ್ಛೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರಲ್ಲ, ಇದರಿಂದ ಭಾರತೀಯರಿಗೆ ಅಮೆರಿಕ ಬಗ್ಗೆ ಇದ್ದಂತಹ ನಂಬಿಕೆ ಕಂಪ್ಲೀಟ್ ಆಗಿ ಹೊರಟು ಹೋಗ್ಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಟ್ರಂಪ್ ಅನ್ನ ಭಾರತೀಯರು 3 ಕಾಸಿಗೆ ನಂಬೋದಿಲ್ಲ.
ಹೀಗಾಗಿ ಸರ್ಕಾರವನ್ನು ಕನ್ವಿನ್ಸ್ ಮಾಡೋದಕ್ಕೆ ಮಾರ್ಕೋ ರೂಬಿಯೋ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಒಂದು ಹಂತಕ್ಕೆ ಸರ್ಕಾರ ಕನ್ವಿನ್ಸ್ ಆಗಬಹುದು, ಯಾಕೆ ಅಂತಂದರೆ ಅದೆಲ್ಲವೂ ಕೂಡ ಆಡಳಿತದ ಒಂದು ಭಾಗ. ಆದರೆ ಭಾರತೀಯರು ಕನ್ವಿನ್ಸ್ ಆಗಬೇಕಲ್ವಾ? ಹೀಗಾಗಿ ಮಾರ್ಕೋ ರೂಬಿಯೋ ಜೈಶಂಕರ್ ಜೊತೆಗೆ ಒಂದು ಜಂಟಿ ಪತ್ರಿಕಾಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಭಾರತ ಮೂಲದ ಓರ್ವ ಜರ್ನಲಿಸ್ಟ್ ಬಳಿಯಲ್ಲಿ ಕೆಟ್ಟದಾಗಿ ಸಿಕ್ಕಾಕೊಂಡ್ರು. ಯಾವ ರೀತಿಯಾಗಿ ಟ್ರ್ಯಾಪ್ ಆದ್ರು ಅಂತಂದರೆ, ಇವತ್ತು ಅಮೆರಿಕದ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಚೈನಾ ಇದಕ್ಕೆ ರಿಯಾಕ್ಟ್ ಮಾಡಿದೆ. ಭಾರತದ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟ್ರಂಪ್ ಅವರನ್ನ ಮಾರ್ಕೋ ರೂಬಿಯೋ ಮೂರ್ಖ ಅಂತ ಒಪ್ಕೊಂಡ್ರು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಆಗಿದ್ದೇನೋ ಗೊತ್ತಾ? ಮಾರ್ಕೋ ರೂಬಿಯೋ ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಈ ಜರ್ನಲಿಸ್ಟ್ಗಳೆಲ್ಲ ಅವರಿಗೆ ಫೇವರ್ ಆದಂತಹ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ರು. ಸಾಮಾನ್ಯವಾಗಿ ಇಂತಹ ಪ್ರೆಸ್ ಮೀಟ್ಗಳಲ್ಲಿ ಹಾಗೆ ಆಗೋದು. ಯಾರೋ ಒಬ್ಬೊಬ್ಬ ಇರ್ತಾನೆ, ಡೇರ್ ಡೆವಿಲ್ ತರ ಪ್ರಶ್ನೆ ಕೇಳುವಂತಹ ವ್ಯಕ್ತಿತ್ವ ಇರುವ ಪತ್ರಕರ್ತ. ಮತ್ತುಳಿದವರೆಲ್ಲರೂ ಕೂಡ ಈ ಚಮಚಾಗಿರಿಯ ಪ್ರಶ್ನೆಯನ್ನೇ ಕೇಳೋದು. ಹಾಗೆ ಡೇರ್ ಡೆವಿಲ್ ತರ ಪ್ರಶ್ನೆ ಕೇಳಿದ್ದು ಸಿದ್ಧಾಂತ ಸಿಬಲ್ ಅನ್ನುವಂತಹ ಅಂತಾರಾಷ್ಟ್ರೀಯ ವಿಚಾರಗಳನ್ನು ಕವರ್ ಮಾಡುವಂತಹ ಪತ್ರಕರ್ತ. ಮಾರ್ಕೋ ರೂಬಿಯೋಗೆ ಸಿದ್ಧಾಂತ್ ಸಿಬಲ್ ಏನಂತ ಪ್ರಶ್ನೆ ಕೇಳ್ತಾರೆ ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಿಂದ ಈ ರೇಸಿಸ್ಟ್ ಕಮೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ನಿಮ್ಮ ಗಮನಕ್ಕೆ ಬಂದಿರಬಹುದು ಅಂತ. ಅವರು ಪ್ರಶ್ನೆಯನ್ನ ಕಂಪ್ಲೀಟ್ ಮಾಡುವ ಮುನ್ನವೇ ರೂಬಿಯೋಗೆ ಅರ್ಥ ಆಗುತ್ತೆ, ಇದರಲ್ಲಿ ನಾನು ಟ್ರ್ಯಾಪ್ ಆಗ್ತೀನಿ ಅಂತ. ತಕ್ಷಣ ಯಾವುದು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿ, ಯಾವುದು ರೇಸಿಸ್ಟ್ ಕಮೆಂಟ್ ಹೀಗಂತ ರೂಬಿಯೋ ಮರು ಪ್ರಶ್ನೆಯನ್ನ ಕೇಳೋದಕ್ಕೆ ಮುಂದಾಗ್ತಾರೆ. ಆಗ ಸಿದ್ಧಾಂತ್ ಸಿಬಲ್ ಹೇಳ್ತಾರೆ, ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ, ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಹೀಗಂತ ಹೇಳ್ತಾರೆ. ಅವರಿಗೆ ಪ್ರಶ್ನೆಯನ್ನ ಕಂಪ್ಲೀಟ್ ಮಾಡೋದಕ್ಕೆ ರೂಬಿಯೋ ಕೂಡ ಬಿಡೋದಿಲ್ಲ, ಮಧ್ಯದಲ್ಲೇ ಉತ್ತರ ಕೊಟ್ಟು ಬಿಡ್ತಾರೆ. ಯಾಕೆ ಕೇಳಿದ್ರೆ ಅದು ಟ್ರಂಪ್ ಬುಡಕ್ಕೆ ಬರ್ತಾ ಇದೆ ಅಂತ ರೂಬಿಯೋಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆಗ ರೂಬಿಯೋ ಒಂದೇ ಮಾತಿಗೆ ಹೇಳ್ತಾರೆ, ವಿಶ್ವದ ಎಲ್ಲ ಕಡೆಯಲ್ಲೂ ಕೂಡ ಮೂರ್ಖರಿರ್ತಾರೆ, ಭಾರತದಲ್ಲೂ ಇದ್ದಾರೆ, ಹಾಗೆ ಅಮೆರಿಕದಲ್ಲೂ ಕೂಡ ಮೂರ್ಖರಿರ್ತಾರೆ, ಅಂತವರು ಈ ರೇಸಿಸ್ಟ್ ಕಮೆಂಟ್ ಗಳನ್ನ ಮಾಡ್ತಾ ಇರ್ತಾರೆ. ಇದಿಷ್ಟನ್ನ ಹೇಳಿ ಅದನ್ನ ಅಲ್ಲಿಗೆ ಎಂಡ್ ಮಾಡ್ತಾರೆ. ಮಿತ್ರರೇ, ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಚರ್ಚೆ ಆಗುತ್ತೆ. ಸಣ್ಣ ಪುಟ್ಟದಾಗಿ ಚರ್ಚೆ ಆಗೋದಿಲ್ಲ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಈ ಪ್ರಶ್ನೆ ಮತ್ತು ಉತ್ತರವನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳುತ್ತೆ. ಅಂದ್ರೆ ಭಾರತದಿಂದ ಈ ಪ್ರಶ್ನೆ ಉದ್ಭವಿಸ್ತು, ಅದಕ್ಕೆ ನಮ್ಮ ರೂಬಿಯೋ ಅವರು ಇಷ್ಟು ಖಡಕ್ ಆಗಿ ಉತ್ತರ ಕೊಟ್ಟರು, ಎಲ್ಲ ಕಡೆ ಮೂರ್ಖರಿದ್ದಾರೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅನ್ನುವ ಅರ್ಥದಲ್ಲಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ತನ್ನ ವೆಬ್ಸೈಟ್ನಲ್ಲಿ ಹಾಕೊಳ್ಳುತ್ತೆ. ಅದಕ್ಕೆ ಮಿತ್ರರೇ, ಅಮೆರಿಕದಿಂದ ಎಂತಹ ಕೆಟ್ಟ ರೇಸಿಸ್ಟ್ ಕಮೆಂಟ್ಗಳು ಬಂದವು ಅಂತಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂದರೆ ಅಮೆರಿಕದಲ್ಲಿ ಈ ಭಾರತೀಯರ ಕುರಿತಾದಂತಹ ರೇಸಿಸ್ಟ್ ಮನಸ್ಥಿತಿ ತುಂಬ ಆಳದವರೆಗೆ ಬೇರು ಬಿಟ್ಟಿದೆ. ಕಾರಣ ಯಾರು ಕೇಳಿದ್ರೆ ಅದರ ಲೀಡರ್. ಒಂದು ಮಾತಿದೆ, ನಿಮಗೆಲ್ಲ ಗೊತ್ತೇ ಇದೆ, ಯಥಾ ರಾಜ ತಥಾ ಪ್ರಜಾ ಅಂತ. ಇಷ್ಟು ದಿನ ಟ್ರಂಪ್ ಭಾರತವನ್ನು ಹೇಟ್ ಮಾಡಿಬಿಟ್ಟು ಭಾರತದಿಂದ ಅಮೆರಿಕನ್ನರ ಕೆಲಸ ಹೋಗ್ತಾ ಇದೆ, ಭಾರತೀಯರು ನರಕದಿಂದ ಇಲ್ಲಿಗೆ ಬರ್ತಾರೆ, ಇಲ್ಲೂ ನರಕ ಮಾಡ್ತಾರೆ, ಈ ರೀತಿಯ ಅರ್ಥದಲ್ಲಿ ಕಮೆಂಟ್ಗಳನ್ನು ಮಾಡಿ ತನ್ನ ವೋಟರ್ ಬೇಸ್ನಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಭಾರತದ ವಿರುದ್ಧವಾದಂತಹ ಮನಸ್ಥಿತಿಯನ್ನ ಬಿಲ್ಡ್ ಮಾಡಿಟ್ಟಿದ್ದಾರೆ. ಟ್ರಂಪ್ ಏನೋ ಊಸುರುವಳ್ಳಿ ತರ ಬಣ್ಣ ಬದಲಾಯಿಸಬಹುದು. ಈ ಹಿಂದೆ ಹೇಟ್ ಮಾಡ್ತಾ ಇದ್ದಂತವರು ಈಗ ದಿಢೀರಂತ ಐ ಲವ್ ಮೋದಿ, ಐ ಲವ್ ಇಂಡಿಯಾ ಈ ರೀತಿಯಾಗೆಲ್ಲ ಹೇಳ್ಬಿಡಬಹುದು. ಆದ್ರೆ ಅಮೆರಿಕದ ಜನರು ಅಷ್ಟು ವೇಗವಾಗಿ ಮನಸ್ಸನ್ನ ಬದಲಾಯಿಸೋದಿಲ್ಲ ನೋಡಿ. ಹೀಗಾಗಿ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಆ ಪೋಸ್ಟ್ಗೆ ವಿಪರೀತವಾಗಿ ರೇಸಿಸ್ಟ್ ಕಮೆಂಟ್ಗಳೇ ಬಂದ್ವು. ಆನಂತರ ಸ್ಟೇಟ್ ಡಿಪಾರ್ಟ್ಮೆಂಟ್ ಎಷ್ಟರ ಮಟ್ಟಿಗೆ ಮುಖಭಂಗ ಅನುಭವಿಸ್ತು ಅಂತಂದ್ರೆ, ಯಾಕೆಂದ್ರೆ ಭಾರತದ ಪ್ರಶ್ನೆ ನಿಜ ಅಂತ ಆಗೋಗುತ್ತೆ ತಾನೆ, ಅದರ ಸ್ಕ್ರೀನ್ ಶಾಟ್ಗಳನ್ನ ಭಾರತದಲ್ಲಿ ವಿಪರೀತವಾಗಿ ಟ್ರೋಲ್ ಮಾಡ್ತಾರೆ ತಾನೆ. ಹೀಗಾಗಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಆ ಪೋಸ್ಟ್ ಅನ್ನೇ ಡಿಲೀಟ್ ಮಾಡಿಬಿಡ್ತು. ಇದೆಲ್ಲ ಬೆಳವಣಿಗೆಯನ್ನ ಚೈನಾ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಚೈನಾದ ಮಾಧ್ಯಮಗಳಲ್ಲೂ ಕೂಡ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅಲ್ಲಿ ಏನಂತ ಚರ್ಚೆ ಆಯಿತು ಕೇಳಿದ್ರೆ, ಭಾರತಕ್ಕೆ ಬಂದಂತಹ ರೂಬಿಯೋ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರನ್ನ ಮೂರ್ಖ ಅಂತ ಒಪ್ಪಿಕೊಂಡ್ರು. ಅಂದ್ರೆ ಚೈನಾ ಸ್ಪಷ್ಟವಾಗಿ ಕ್ಯಾಚ್ ಮಾಡಿದೆ. ಭಾರತದ ಪತ್ರಕರ್ತ ಯಾವುದನ್ನ ಮೆನ್ಷನ್ ಮಾಡಿ ಪ್ರಶ್ನೆ ಕೇಳಿದ್ದಾರೆ. ಟ್ರಂಪ್ ಅವರು ಹೆಲ್ ಹೋಲ್ ನರಕ ಅಂತ ಏನು ಕಮೆಂಟ್ ಮಾಡಿದ್ರಲ್ಲ, ಅದರಲ್ಲಿ ಚೈನಾವನ್ನ ಕೂಡ ಸೇರಿಸ್ಕೊಂಡಿದ್ರು. ಭಾರತ ಮತ್ತು ಚೈನಾ ಎರಡೂ ದೇಶಗಳು ನರಕ, ಅಲ್ಲಿಂದ ನಮ್ಮಲ್ಲಿಗೆ ಜನ ಬರ್ತಾರೆ ಅಂತ ಟ್ರಂಪ್ ಕಮೆಂಟ್ ಮಾಡಿದ್ರು. ಅದನ್ನೇ ಭಾರತದ ಪತ್ರಕರ್ತ ಪ್ರಶ್ನೆ ಕೇಳಿದ್ದು. ಅದಕ್ಕೆ ರೂಬಿಯೋ ಯಾವ ಅರ್ಥದಲ್ಲಿ ಕಮೆಂಟ್ ಮಾಡಿದ್ರು? ಎಲ್ಲ ಕಡೆಯಲ್ಲೂ ಮೂರ್ಖರಿರ್ತಾರೆ, ನಮ್ಮಲ್ಲೂ ಕೂಡ ಮೂರ್ಖರಿದ್ದಾರೆ ಅಂತ. ಅಂದ್ರೆ ಅವರು ನೇರವಾಗಿ ಟ್ರಂಪ್ ಕೂಡ ಒಬ್ಬ ಮೂರ್ಖ ಅನ್ನೋದನ್ನ ಒಪ್ಕೊಂಡ್ರು. ಈ ವಿಚಾರವನ್ನ ಚೈನಾದ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲೇ ಕವರ್ ಮಾಡಿದವೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಭಾರತಕ್ಕೆ ಬಂದಂತಹ ರೂಬಿಯೋ ಭಾರತದಲ್ಲಿ ಕೆಟ್ಟದಾಗಿ ಟ್ರ್ಯಾಪ್ ಆಗಿದ್ದಾರೆ. ಇದರ ನಡುವೆ ಮಿತ್ರರೇ, ರೂಬಿಯೋ ಪಾಕಿಸ್ತಾನಕ್ಕೂ ಕೂಡ ಒಂದು ದೊಡ್ಡ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಭಾರತವನ್ನ ಸ್ವಲ್ಪ ಸಮಾಧಾನ ಮಾಡಿದ್ದಾರೆ. ರೂಬಿಯೋಗೆ ಏರ್ಪೋರ್ಟ್ ನಲ್ಲಿ ಓರ್ವ ಪತ್ರಕರ್ತ ಪ್ರಶ್ನೆ ಕೇಳುತ್ತಾರೆ, ಇರಾನ್ ಮತ್ತು ಅಮೆರಿಕದ ಯುದ್ಧದಲ್ಲಿ ಪಾಕಿಸ್ತಾನ ಮೀಡಿಯೇಟ್ ಮಾಡ್ತಾ ಇದೆಯಲ್ಲ, ಇದಕ್ಕೆ ಭಾರತ ಏನಾದ್ರೂ ಆಕ್ಷೇಪ ತೆಗೆದಿದೆಯಾ, ಅದಕ್ಕೆ ನಿಮ್ಮ ಬಳಿಯಲ್ಲಿ ಒತ್ತಡ ಹಾಕಿದೆಯಾ ಅಂತ. ಅದಕ್ಕೆ ರೂಬಿಯೋ ಕೊಟ್ಟಂತಹ ಉತ್ತರ ಪಾಕಿಸ್ತಾನಕ್ಕೆ ಮುಖಭಂಗ ಆಗುವಂತೆ ಮಾಡಿದೆ. ರೂಬಿಯೋ ಏನು ಹೇಳ್ತಾರೆ ಅಂತಂದ್ರೆ, ಭಾರತ ಆ ವಿಚಾರದಲ್ಲಿ ನಮ್ಮ ಬಳಿಯಲ್ಲಿ ಯಾವುದೇ ಪ್ರಸ್ತಾಪ ಮಾಡಿಲ್ಲ, ಅದೇ ಬೇರೆ ವಿಚಾರ. ಭಾರತ
ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಏನಾದರೂ ಪ್ರಸ್ತಾಪ ಮಾಡುತ್ತೆ ಅಂತಂದರೆ ಅದು ಗಡಿಯಾಚೆಗಿನ ಭಯೋತ್ಪಾದನೆಯನ್ನ. ಇವತ್ತಿಗೂ ಸಹ ಪಾಕಿಸ್ತಾನದಲ್ಲಿ ಅನೇಕ ಉಗ್ರ ಗುಂಪುಗಳಿದ್ದಾವೆ, ಅವುಗಳು ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾವೆ. ಇದನ್ನು ಪದೇ ಪದೇ ಭಾರತ ನಮ್ಮ ಬಳಿಯಲ್ಲಿ ಪ್ರಸ್ತಾಪ ಮಾಡುತ್ತೆ. ಭಾರತ ಕೇವಲ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದನೆಯನ್ನು ವಿರೋಧ ಮಾಡುತ್ತೆ ಹೊರತು ಇರಾನ್ ವಿಚಾರದಲ್ಲಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ಮೀಡಿಯೇಷನ್ ವಿಚಾರವನ್ನೆಲ್ಲ ಭಾರತ ಪ್ರಸ್ತಾಪವೇ ಮಾಡೋದಿಲ್ಲ. ಹೀಗಂತ ಮಾರ್ಕೋ ರೂಬಿಯೋ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದರ ಅರ್ಥ ಏನು? ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಆಗ್ತಾ ಇದೆ, ಅದರ ಬಗ್ಗೆ ಭಾರತಕ್ಕೆ ಕನ್ಸರ್ನ್ ಇದೆ. ರೂಬಿಯೋ ಅವರ ಈ ಸ್ಟೇಟ್ಮೆಂಟ್ ಮೂಲಕ ಅಮೆರಿಕ ಇದನ್ನು ಒಪ್ಪಿಕೊಂಡಂತಾಗಿದೆ. ಪಾಕಿಸ್ತಾನ ಇವತ್ತು ದೊಡ್ಡ ಮಟ್ಟದಲ್ಲಿ ಭಾರತದ ವಿರುದ್ಧ ಭಯೋತ್ಪಾದನೆ ಮಾಡ್ತಾ ಇದೆ ಅಂತ. ನನಗನ್ಸುತ್ತೆ ಇದು ಭಾರತಕ್ಕೆ ಬಹಳ ದೊಡ್ಡ ರಾಜತಾಂತ್ರಿಕ ವಿಜಯ. ಇದನ್ನು ಟ್ರಂಪ್ ಹೇಳಿದ್ರೆ ನಾನು ಅಷ್ಟು ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ, ಯಾಕೆಂದ್ರೆ ಟ್ರಂಪ್ ಯಾವಾಗ ಏನು ಬೇಕಾದರೂ ಹೇಳ್ತಾರೆ. ಆದರೆ ಮಾರ್ಕೋ ರೂಬಿಯೋ ಹಾಗಲ್ಲ. ಮಾರ್ಕೋ ರೂಬಿಯೋ ಅಮೆರಿಕದ ಭವಿಷ್ಯದ ನಾಯಕ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಮಾರ್ಕೋ ರೂಬಿಯೋ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಮುಂದಿನ ಅಧ್ಯಕ್ಷೀಯ ಅಭ್ಯರ್ಥಿ ಆದರೂ ಆಗಬಹುದು. ತುಂಬಾ ಬುದ್ಧಿವಂತ ನಾಯಕ. ಅಮೆರಿಕದ ಬಗ್ಗೆ ಸ್ಪಷ್ಟ ಕಲ್ಪನೆ ಇದೆ. ಅಮೆರಿಕದ ವಿದೇಶಾಂಗ ನೀತಿಯ ಬಗ್ಗೆ ಬಹಳ ಉತ್ತಮವಾದಂತಹ ಜ್ಞಾನವೂ ಕೂಡ ಇದೆ. ಹೀಗಾಗಿ ಮಾರ್ಕೋ ರೂಬಿಯೋ ಪಾಕಿಸ್ತಾನದ ಬಗ್ಗೆ ಆಡದಂತಹ ಮಾತುಗಳಿದೆಯಲ್ಲ, ಭವಿಷ್ಯದಲ್ಲಿ ಪಾಕಿಸ್ತಾನವನ್ನ ಅಮೆರಿಕ ಯಾವ ರೀತಿಯಾಗಿ ನೋಡುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಇಂಡಿಕೇಶನ್ ಸಿಕ್ಕಂತಾಗಿದೆ. ಇದೆಲ್ಲದರ ಮಧ್ಯದಲ್ಲಿ ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತುಕತೆಗಳು ಯಶಸ್ವಿ ಆಗತ್ತಾ, ಒಂದು ಡೀಲ್ ಆಗತ್ತಾ, ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅಮೆರಿಕದ ಟ್ರಂಪ್ ಒಂದು ಬೆಸ್ಟ್ ಡೀಲ್ನ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ಅಮೆರಿಕದ ಸೆಂಟ್ಕಾಮ್ ಇದೆಯಲ್ಲ, ಇರಾನ್ನ ಮೇಲೆ ಮತ್ತೆ ದಾಳಿಯನ್ನ ಮಾಡಿದೆ. ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ಈ ಮೂರು ದೇಶಗಳ ನಡುವೆ ಯುದ್ಧ ವಿರಾಮ ಆಗಿ 48 ದಿನಗಳು ಕಳೆದು ಹೋಗಿದ್ವು. ಒಮ್ಮೆಯೂ ಕೂಡ ಅಮೆರಿಕ ಇರಾನನ್ನ ಕೆಣಕುವಂತಹ ಪ್ರಯತ್ನ ಮಾಡಿರಲಿಲ್ಲ. ಇರಾನ್ಗೆ ನೇವಲ್ ಬ್ಲಾಕೇಡ್ ಮಾಡಿದ್ರು, ಇರಾನ್ನ ಹಡಗುಗಳನ್ನು ತಡೆದ್ರು, ಸೈನಿಕ ಒತ್ತಡ ಹಾಕುವಂತಹ ಕೆಲಸವನ್ನ ಅಮೆರಿಕ ಮಾಡ್ತು. ಆದ್ರೆ ಎಲ್ಲೂ ಕೂಡ ನೇರವಾಗಿ ದಾಳಿ ಮಾಡಿರಲಿಲ್ಲ. ಆದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ, ಈ ಯುದ್ಧ ವಿರಾಮ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಅದು ಕೂಡ ಏನು ಸಣ್ಣ ಪುಟ್ಟ ದಾಳಿಯಲ್ಲ, ಬಹಳ ದೊಡ್ಡ ಮಟ್ಟದಲ್ಲೇ ದಾಳಿ ಮಾಡಿದೆ. ಈ ಬಗ್ಗೆ ಸೆಂಟ್ಕಾಮ್ ಏನು ಹೇಳಿದೆ ಅಂತಂದ್ರೆ, ಇರಾನ್ ಸಿ ಮೈನ್ಸ್ ಗಳನ್ನ ಇಡೋದಕ್ಕೆ ಕೆಲ ಬೋಟ್ಗಳನ್ನ ರೆಡಿ ಮಾಡ್ತಾ ಇತ್ತು, ಅದರ ಮೇಲೆ ನಾವು ದಾಳಿ ಮಾಡಿದೀವಿ. ಹಾಗೆ ಮಿಸೈಲ್ ಕೇಂದ್ರಗಳನ್ನ ಕೂಡ ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ, ಹೀಗಂತ ಸೆಂಟ್ಕಾಮ್ ಹೇಳ್ಕೊಂಡಿದೆ. ಅತ್ತ ಕಡೆಯಲ್ಲಿ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ, ಇದೊಂದು ಸೀಮಿತ ದಾಳಿ ಅಷ್ಟೇ, ಅಂದ್ರೆ ಒಂದೇ ದಾಳಿ, ಅದಲ್ಲಿಗೆ ಎಂಡ್ ಆಗಿದೆ. ಇದು ಅಮೆರಿಕ ಮತ್ತು ಇರಾನ್ನ ನಡುವಿನ ಡೀಲ್ಗೆ ಯಾವುದೇ ರೀತಿಯಲ್ಲೂ ತೊಂದರೆ ಮಾಡೋದಿಲ್ಲ, ಹೀಗಂತ ಅಮೆರಿಕದವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ಇರಾನ್ ಈ ದಾಳಿಯನ್ನ ಒಪ್ಪಿಕೊಂಡಿದ್ದು ಅನೇಕ ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಿದೆ. ಆದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರುವಂತಹ ಈ ಸಂದರ್ಭದವರೆಗೂ ಕೂಡ ಇರಾನ್ ರಿಟಾಲಿಯೇಟ್ ಮಾಡಿಲ್ಲ. ಇರಾನ್ನ ಸೇನಾ ವಕ್ತಾರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಇನ್ನೊಮ್ಮೆ ಇರಾನ್ನ ಮೇಲೆ ದಾಳಿ ಆದ್ರೆ ಈ ಹಿಂದೆಂದಿಗಿಂತಲೂ ದೊಡ್ಡ ಪ್ರತಿಕ್ರಿಯೆ ಇರಾನ್ ಕಡೆಯಿಂದ ಬರುತ್ತೆ. ನಾವು ಮತ್ತೊಮ್ಮೆ ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ. ಬಹಳ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆ ಈ ಬಾರಿ ನಮ್ಮ ಕಡೆಯಿಂದ ಅಮೆರಿಕಾಗೆ ಸಿಗುತ್ತೆ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಯುದ್ಧ ಮತ್ತೊಮ್ಮೆ ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳಿದಾವೆ. ಮಿತ್ರರೇ, ಇದಿಷ್ಟು ಇರಾನ್ ಮತ್ತು ಅಮೆರಿಕದ ನಡುವೆ ಪರಿಸ್ಥಿತಿ ಬಿಗಡಾಯಿಸಿರುವಂತಹದ್ದು, ರೂಬಿಯೋ ಅವರ ಭಾರತದ ಪ್ರವಾಸ, ಇದೆಲ್ಲದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.